ಗೋವಾ ಅಥವಾ ಗೋಕರ್ಣ ಯಾವ್ದು ಬೆಸ್ಟ್ ಅಂದ್ರೆ ನಾನ್ ಸಜೆಸ್ಟ್ ಮಾಡ್ತೀನಿ ನಮ್ಮ ಕರ್ನಾಟಕದ ಗೋಕರ್ಣ ಬೆಸ್ಟ್ ಅಂತ. ಇವತ್ತು ನಾನೇ ಇದ್ದೀನಿ ಗೋಕರ್ಣದಲ್ಲಿ. ಹಿಂದಿನ ವಿಡಿಯೋದಲ್ಲಿ ನಾವು ಬೆಂಗಳೂರು ಟು ಗೋಕರ್ಣ ಟ್ರಾವೆಲ್ ಮಾಡಿ ಬಂದ್ವಿ. ರೂಮ್ ಗೋಕರ್ಣ ಬೀಚ್ ಹತ್ರ ತಗೊಂಡಿದ್ದು 1,000 ರೂಪಾಯಿ ಪರ್ ನೈಟ್ ಗೆ. ಫಸ್ಟ್ ಸ್ಕೂಟಿ ರೆಂಟ್ ಮಾಡಿದ್ವಿ, ಪರ್ ಡೇ 500 ರೂಪೀಸ್ ಆಗಿತ್ತು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಂತರ ನಾವು ಹೋದ್ವಿ ವಿಭೂತಿ ಫಾಲ್ಸ್ ಗೆ. ಗೋಕರ್ಣದಿಂದ ವಿಭೂತಿ ಫಾಲ್ಸ್ ಡಿಸ್ಟೆನ್ಸ್ ಬಂದು 45 ಕಿಲೋಮೀಟರ್ ಅಲ್ಲಿ ಇರೋದು. ಬ್ಯೂಟಿಫುಲ್ ನೇಚರ್ ಅಲ್ಲಿ ಸ್ಕೂಟಿ ರೈಡ್ ಮಾಡ್ತಿದ್ರೆ ಸಕ್ಕತ್ತಾಗಿತ್ತು ಗುರು ಎಕ್ಸ್ಪೀರಿಯನ್ಸ್. ವಿಭೂತಿ ವಾಟರ್ ಫಾಲ್ಸ್ ರೀಚ್ ಆದ್ವಿ. ಇಲ್ಲಿನ ಎಂಟ್ರಿ ಫೀ ಬಂದು 20 ರೂಪಾಯಿ ಆಗಿತ್ತು. ಮೇನ್ ಎಂಟ್ರೆನ್ಸ್ ಇಂದ ಸ್ವಲ್ಪ ಟ್ರೆಕ್ ಮಾಡಿಕೊಂಡು ಬರಬೇಕು. ಈ ವಾಟರ್ ಫಾಲ್ಸ್ ಬಂದು ಇಂಡಿಯಾದ ಮೋಸ್ಟ್ ಬ್ಯೂಟಿಫುಲ್ ವಾಟರ್ ಫಾಲ್ಸ್. ನಾವು ಹೋದಾಗ ನೀರ್ ಕಡಿಮೆ ಇತ್ತು, ಅದೇ ಮಳೆಗಾಲದಲ್ಲಿ ನೋಡಕ್ ಸಖತ್ತಾಗಿರುತ್ತೆ ಇಲ್ಲಿನ ಎಕ್ಸ್ಪೀರಿಯನ್ಸ್. ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಂತರ ನಾವು ಬಂದ್ವಿ ಯಾಣ ಕೇವ್ಸ್ ಗೆ. ವಿಭೂತಿ ಫಾಲ್ಸ್ ಇಂದ 10 ಕಿಲೋಮೀಟರ್ ದೂರದಲ್ಲಿರೋದು. ಫಾರೆಸ್ಟ್ ಮಧ್ಯದಲ್ಲಿ ಸ್ಕೂಟಿ ರೈಡ್ ಸೂಪರ್ ಆಗಿತ್ತು ಗುರು. ಯಾಣ ಕೇವ್ಸ್ ಗೆ ರೀಚ್ ಆದ್ವಿ. ಇಲ್ಲಿನ ಎಂಟ್ರಿ ಫೀ 10 ರೂಪಾಯಿ ಆಗಿತ್ತು. ಇಲ್ಲೂ ಅಷ್ಟೇ ಮೇನ್ ಎಂಟ್ರೆನ್ಸ್ ಇಂದ ಸ್ವಲ್ಪ ವಾಕ್ ಮಾಡ್ಕೊಂಡು ಬರಬೇಕು. ಕೊನೆಗೂ ಯಾಣ ಕೇವ್ಸ್ ಗೆ ರೀಚ್ ಆದ್ವಿ. ಗೋಕರ್ಣದಿಂದ 50 ಕಿಲೋಮೀಟರ್ ದೂರದಲ್ಲಿದೆ ಈ ಕೇವ್ಸ್. ನೋಡಕ್ ಅದ್ಭುತ ಗುರು. ಒಳಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಇಲ್ಲಿನ ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ಗೋಕರ್ಣಕ್ಕೆ ಬಂದು ರಾತ್ರಿ ಡಿನ್ನರ್ ಮಾಡ್ಕೊಂಡು ಬೀಚ್ ಹತ್ರ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿಗೆ ಗೋಕರ್ಣದ ಫಸ್ಟ್ ಡೇ ಮುಗೀತು. ಇದ್ರ ಫುಲ್ ವಿಡಿಯೋ ಆಲ್ರೆಡಿ ನಾನು ಯೂಟ್ಯೂಬ್ TFK ವ್ಲಾಗ್ಸ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ, ಚೆಕ್ ಮಾಡಿ.